ಸೊ ಗೈಸ್ ನಮ್ಮೊಂದಿಗೆ ಇದ್ದಾರೆ ಕಿರಣ್ ಅವರು. ನಾನವನಲ್ಲ. ಸೊ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್ ನೋಡಿ ಗೈಸ್, ನಾವು TV9 ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು TV9 शाबाश बेटा, बहुत बढ़िया मुन्ना. ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಲೊಕೇಶನ್ ಹತ್ರ ರೀಚ್ ಆಗ್ತೀವಿ. ಸೊ ಯಾರ್ಯಾರು ಬರ್ತಿದ್ದಾರೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇಪ್ಪೀಟಿ ಬಾಯ್ ಗಾಯ್ಸ್, ಅಲ್ಲಿ ಹೋಗಿ ಸಿಗ್ತೀನಿ. ಓಕೆನಾ? A few moments later. ಬರ್ತಾ ಆನ್ ದ ವೇ ಒಂದು 5 ಅಂಗಡಿಲಿ ಹೋಟೆಲಿಗೆ ಹೋಗಿ ಊಟ ಕೇಳಿದ್ವಿ. ಬಟ್ ಯಾವ ಅಂಗಡಿಲೂ ಇಲ್ಲ ಸರ್, 10 ನಿಮಿಷ 5 ನಿಮಿಷ 15 ನಿಮಿಷ ಆಗುತ್ತೆ ಅಂತಂದರು. ಕೊನೆಗೆ ಇಲ್ಲೊಂದು ಹೋಟೆಲ್ ಸಿಕ್ತು ಗೈಸ್. ಇಲ್ಲಿ ಇವಾಗ ಊಟ ಮಾಡೋಕ್ಕೆ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಟಿಫನ್ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀವಿ, ಬನ್ನಿ. ಸೊ ಶಿಕ್ಷಣ ಕೇಳೋಣ ಗೈಸ್, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಶಿಕ್ಷೆ ಅಷ್ಟೊಂದು ಊಟ ಸಿಕ್ಕಿಲ್ಲ ಅಲ್ಲ, ಮಾತೇ ಇಲ್ಲ. 5 ಅಂಗಡಿ ಹೋಗ್ತೀವಿ, ಕೊನೆಗೆ ಒಂದು ಹೋಟೆಲ್ ಏನು ಅನ್ನಿಸ್ತು? ಏನನ್ನೋದು, ಹೊಟ್ಟೆ ಬೇರೆ ಹಸಿದಿದೆ, ಹೋಟೆಲ್ ಬೇರೆ ಸಿಗ್ತಾ ಇರಲಿಲ್ಲ. ಫೀಲ್ ಹೆಂಗಿತ್ತು? ಏನಾದರೂ ಮಾತಾಡಿ. ಸೇಮ್ ಗೈಸ್, ಯಾವುದಾದ್ರೂ ಹೋಟೆಲಲ್ಲಿ ಊಟ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟು. ಸೊ ಕೊನೆಗೂ ಸಿಕ್ಕಿದೆ. ಇಲ್ಲಿ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದು ತೋರಿಸ್ತೀನಿ, ಬನ್ನಿ. ರೋಡ್ ನೋಡಿ ಗೈಸ್, ಹೆಂಗಿದೆ ರೋಡು. ಸೊ ಬನ್ನಿ ಗೈಸ್, ಹತ್ಕೊಂಡು ಹೋಗೋಣ. ನೋಡಿ ಕಿರಣ್ ಅವ್ರು ಹತ್ತಾ ಇದ್ದಾರೆ, ಜೊತೆಲಿ ಕರ್ಕೊಂಡು ಹೋಗೋಣ. ಏನೂ ಇಲ್ಲ ಗೈಸ್, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನಾವೆಲ್ಲ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಬೇಡ ಬಿಡಪ್ಪ, ಹೇಳಿಕೆಯಲ್ಲಿ ಎಲ್ಲ ಮಾಡಿಸ್ಕೋಬಾರ್ದು. ಅದೇ ತಾನೇ ಕಿರಿಕ್ ಪಾರ್ಟಿ ಅವ್ರದ್ದು. ಸೊ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದಲ್ಲ, ಸೊ ಇಲ್ಲೇನೆ ಕಿರಿಕ್ ಪಾರ್ಟಿ ಫಿಲಮಲ್ಲಿ ಒಂದು ಸಾಂಗ್ ಬರುತ್ತಲ್ಲ. ಯಾವ ಸಾಂಗು? ರಾಮ ಸೇತುವೆ ಇನ್ನು ನಾನು ಪುನಃ ಕಟ್ಟುವೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಮಚ್ಚ ನೀರೇ ಇಲ್ವಲ್ಲ, ಸೇತುವೆ ಕಟ್ಟಕ್ಕೆ ನೀರು ಹಾಕೋಬೇಕು. ಬ್ಯೂಟಿಫುಲ್ ಪಾಯಿಂಟ್. ಸೊ ಆ ಸೇತುವೆ ಬಂದ್ಬಿಟ್ಟಿದೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈ ಗ್ರೀನ್ ಕಲರ್ ಇಲ್ಲ ಅಂದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಗ್ರೀನ್ ಕಲರ್ ಅಡ್ಡ ಇದೆ. ಸೊ ಹಿಂಗೆ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ ಗೈಸ್. ಎಲ್ಲಿಂದ ಎಲ್ಲವರೆಗೂ ಇದೆ ನೋಡಿ, ಸಖತ್ತಾಗಿದೆ ಮಾತ್ರ. ನೋಡಿ ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್. ಅಲ್ಲೇ ಹಿಂಗೆ ನೋಡಿ ಒಳಗಡೆ ಹೋಗೋದು. ಏನು ಬರ್ದಿದ್ದಾರೆ? ಸೇತುವೆ ಬರ್ತಾರೆ. ಇಲ್ಲಿ ಫೋನ್ ಒಳಗಡೆ ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಕಪಿ ಸೇನೆಯು ನನ್ನದೊಂದಿದೆ. ನೋಡಿ ಗೈಸ್, ಅಲ್ಲಿ ಬರ್ದಿದ್ದಾರೆ ಸೇತುವೆ. ಅಲ್ಲೇನೆ ಗೈಸ್. ನಿನ್ಗೆ ನೀರಲ್ಲಿ ಈಜು ಹೊಡಿಯಕ್ಕೆ ಬರುತ್ತಪ್ಪನೇ? ಕೆಳಗಡೆ ನೀರಲ್ಲಿ ಬಿಟ್ರೆ ಕೆಳಗಡೆ ಹೋಗ್ತಾನೆ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ರೆ
ಖಾಲಿ ಮಿಂಡಿ ಗಂಟೆ ಬಂದರೆ ಆಗ್ತದೆ. ಈಜು ಹೊಡಿಯಕ್ಕೆ ಬರಲ್ಲ. ಸಮ್ಮರ್ನಲ್ಲಿ ಇಳಿಯತ್ತೆ, ಮಾನ್ಸೂನ್ ಬಂದ ಕೂಡಲೇ ಹೆಚ್ಚತ್ತೆ. 68ವರೆಗೂ ನೀರಿಂದು ಇದಾಗಿದೆ, ವಾಟರ್ ಫಿಲ್ ಆಗಿರೋದು. ಇವಾಗ ಸ್ವಲ್ಪ ನೀರು ನೋಡಿ ಗಾಯ್ಸ್, ಇದು ಪುಟಾಣಿ ಡ್ಯಾಮು. ಆ ಕಡೆ ನೀರು ತುಂಬಿದ್ರೆ ಈ ಕಡೆಯಿಂದ ಬರುತ್ತೆ, ಬಟ್ ಆ ಕಡೆನೇ ತುಂಬಿಲ್ಲ, ಈ ಕಡೆ ಎಲ್ಲಿಂದ ಬರುತ್ತೆ? ಆ ಕಡೆ ತುಂಬಿದ್ರೆ ಈ ಕಡೆ ಬರುತ್ತೆ, ಈ ಕಡೆ ನೀರು ತುಂಬಿದ್ರೆ ಈ ಕಡೆ ನೀರು ಬರುತ್ತೆ ಗಾಯ್ಸ್. ಫೋನಲ್ಲಿ ಕಾಣಿಸುತ್ತಾ? ನೋಡಿ ಗೈಸ್, ಅಲ್ಲಿ ಡ್ರೋನ್ ಬಿಡ್ತವೆ. ಡ್ರೋನ್ ಬಾಯ್ಲಿ ಬೈ ಬಾ ಅದು ಬರ್ತಾ ಇಲ್ಲ ಗೈಸ್, ಫುಲ್ ಎಲ್ಲ ತೋರಿಸ್ತೈತೆ ಡ್ರೋನ್. ಬಂತು ಬಾ ಅಂದ ತಕ್ಷಣ ಬಂದೇ ಬಿಡ್ತು ಗೈಸ್ ನಮ್ಮ ಡ್ರೋನು. ನೋಡಿ, ಇವರೇ ಡ್ರೋನ್ ಬಿಡ್ತಾ ಇರೋದು. ಅಯ್ಯೋ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಡ್ರೋನ್. ಹೋಗ್ಬೇಕಾ ಬಂಗಾರಿ? ಓಯ್ ಇಲ್ಲಿ ಬಾಯಿ, ನಾನೇನು ಮಾಡಲ್ಲ ಬಾಯಿ. ಬಿಸ್ಕೆಟ್ ತಿಂದಿಲ್ಲ, ಚೆನ್ನಾಗಿ. ಟಚ್ ಮಾಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡಿ ಗೈಸ್, ಎಲ್ಲೋ ಒಂದು ನಾಯಿ ಮರಿ ಇದೆ. ಆ ನಾಯಿ ಮರಿ ಕೊಯ್ಯೋ ಅಂದ್ರೆ ಈ ನಾಯಿ ಮರಿ ಮುಟ್ಟಕ್ಕೆ ಹೋದ್ರೆ ಸೀದಾ ನೀರಿಗೆ ಹಾರು ಬಿಡುತ್ತೀನಿ. ಬೇಡ ಗೈಸ್, ಆರಾಮಾಗಿ ಮನ್ಸ್ಕೊಂಡಿದೆ, ಅದ್ರ ಪಾಡಿಗೆ ಅದು ಆರಾಮಾಗಿ ಮನ್ಸ್ಕೊಳ್ಳಿ, ತೊಂದರೆ ಕೊಟ್ಟಿರ್ತಾರೆ. ಪಿಂಕಿ ಏ ಓಟ್ ಎಲ್ಲ ನೋಡ್ಕೊಂಡು ಮತ್ತೆ ಕೊನೆಗೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀವಿ, ಬನ್ನಿ ಗೈಸ್. ಗೈಸ್, ನೆಕ್ಸ್ಟ್ ಸ್ಪಾಟಿಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು, ಸೈಕಾಗಿದೆ ಗೈಸ್. ಸೊ ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನಿತ್ಯಗ್ರಾಮಕ್ಕೆ ಬಂದಿದ್ದೀವಿ ಗೈಸ್ ನಾವು. ಸೊ ಒಳಗಡೆ ಹೋಗೋಣ ಬನ್ನಿ, ಹೇಗಿರುತ್ತೆ ಏನು ಅಂತ ನೋಡೋಣ. ಹಿಂಗೆ ಒಳಗಡೆ ಹೋಗ್ಬೇಕು ನಾವು. ಇದು ಬಂದ್ಬಿಟ್ಟು ಎಂಟ್ರೆನ್ಸು.